ನಮಸ್ಕಾರ ಅಮ್ಮ, ನನ್ನ ಹೆಸರು ರಾಜು ಅಂತ. ನಮಸ್ಕಾರ ಸರ್. ನಾನು ಕೆಲವು ಪ್ರಶ್ನೆಗಳು ಕೇಳ್ತೀನಿ, ಉತ್ತರ ಕೊಡಿ. ಆಯ್ತು ಸರ್, ಕೇಳಿ. ಕಳೆದ 2 ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಹೆರಿಗೆ ಆಗಿತ್ತಾ? ಹೌದು ಸರ್, ನನಗೇನೆ ಮಗು ಆಯಿತು. ಹೌದಾ ಅಮ್ಮ, ಕಳೆದ 2 ವರ್ಷದಲ್ಲಿ ಎಷ್ಟು ಸಾರಿ ಹೆರಿಗೆ ಆಯಿತು? ಸರ್, ಒಂದೇ ಸಾರಿ ಆಯಿತು. ಆಸ್ಪತ್ರೆನೇ ಹೆರಿಗೆ ಆಗಿದ್ದಲ್ವಾ? ಹೌದು ಸರ್. ಹೌದಾ ಅಮ್ಮ, ನಿಮ್ದು ತಾಯಿ ಕಾರ್ಡ್ ಅಥವಾ ಹೆರಿಗೆ ಆದಾಗ ಆಸ್ಪತ್ರೆ ಚೀಟಿಗಳೇನಾದ್ರು ಇದ್ರೆ ಕೊಡಿ. ಆಯ್ತು ಸರ್, ಕೊಡ್ತೀನಿ. ಧನ್ಯವಾದಗಳಮ್ಮ. ನಾನು ನಿಮ್ಮ ಹೆರಿಗೆಯ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ದಯವಿಟ್ಟು ಉತ್ತರ ಕೊಡಿ. ಆಯ್ತು ಸರ್, ಕೇಳಿ. ನೋಡಿ, ಇಲ್ಲಿ ಈ ಮಹಿಳೆ ನಮ್ಮ ಸ್ಟಡಿಗೆ ಪಾರ್ಟಿಸಿಪೆಂಟ್ ಆಗಕ್ಕೆ ಕನ್ಸೆಂಟ್ ಕೊಟ್ಟಿದ್ದಾರೆ. ಈಗ ನೀವು ಅವ್ರು ಕೊಟ್ಟಿರೋ ಚೀಟಿಗಳಲ್ಲಿ ಡೇಟ್ ಆಫ್ ಡೆಲಿವರಿನ ಚೆಕ್ ಮಾಡಬೇಕಾಗುತ್ತೆ. ನೋಡಿ, ಈ ಮಹಿಳೆಯ ಡೇಟ್ ಆಫ್ ಡೆಲಿವರಿ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಕೊಟ್ಟಿರೋ ಡೇಟ್ ರೇಂಜ್ ಅಲ್ಲಿ ಬರ್ತಾ ಇದೆ. ಸೊ ನೀವು ಈ ಡೇಟಾನ ಫಾರ್ಮಲ್ ಫಿಲ್ ಮಾಡಬೇಕು ಅಂದರೆ ಕೆಲವೊಂದು ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಈ ಸ್ಟೆಪ್ಸ್ನ ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸ್ಟೆಪ್ 1, ಸೆಕ್ಷನ್ 1 ಅಲ್ಲಿ ನಂಬರ್ ಆಫ್ ಡೆಲಿವರ್ಡ್ ವುಮೆನ್ ಇನ್ ದ ಪಾಸ್ಟ್ 2 years ಅಲ್ಲಿ 1 ಅಂತ ಬರಿಬೇಕು. ಸ್ಟೆಪ್ 2, ಯಾರು ಡೆಲಿವರಿ ಆಗಿದೆ, ಹೆರಿಗೆ ಯಾರಾಗಿದೆ ಆ ಹೆಂಗಸಿನ ಹೆಸರನ್ನ ನೀವು ಫಸ್ಟ್ ವುಮೆನ್ ಕಾಲಮಲ್ಲಿ ಬರಿಬೇಕು. ಸ್ಟೆಪ್ 3, ಎಷ್ಟು ಸತಿ ಡೆಲಿವರಿ ಆಗಿದೆ, ನಂಬರ್ ಆಫ್ ಟೈಮ್ಸ್ ಡೆಲಿವರ್ಡ್ ಅಲ್ಲಿ 1 ಅಂತ ಬರಿಬೇಕು. ಲಾಸ್ಟ್ ಸ್ಟೆಪ್, ನಮ್ಮ ಸ್ಟಡಿಗೆ ಕನ್ಸೆಂಟ್ ಕೊಟ್ಟಿದ್ದಾರೆ ಅಂತ ಕನ್ಸೆಂಟ್ ಕಾಲಮ್ ಅಲ್ಲಿ ಕನ್ಸೆಂಟ್ ಅಂತ ಬರಿಬೇಕಾಗುತ್ತೆ. ಸೊ ಈ ಇಂಟರ್ವ್ಯೂ ಅಲ್ಲಿ ನೀವು ಈ ತರ ನಿಮಗೆ ಸ್ಕ್ರೀನಲ್ಲಿ ಕಾಣಿಸೋ ತರ ನೀವು ಫಿಲ್ ಮಾಡಬೇಕಾಗುತ್ತೆ.